HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ನಮ್ಮ ತಾಲೂಕಲ್ಲಿ ನಾವು ನೋಡಿದಂಗೆ ಈ ಒಂದು ಚಕ್ರ ಬಡ್ಡಿ, ಮೀಟರ್ ಬಡ್ಡಿ ಇವೆಲ್ಲದರ ಹಾವಳಿನ ತಡಿಬೇಕು ಅಂತೇಳಿ ಈಗಾಗಲೇ ನಾವು ಪೊಲೀಸರಿಗೆ ನಾವೆಲ್ಲ ಮಾತಾಡಿಕೊಂಡು ನಿರ್ದೇಶನ ನಾವು ಕೊಟ್ಟಿದ್ದೀವಿ. ಇವತ್ತೇನು ಸರ್ಕಾರದ ಕಡೆ ಒಂದು 17-18% ಒಂದು ಮಿತಿ ಹಾಕಿ ಲೋನ್ ಕೊಡೋಂಥ ಒಂದು ಏನು ಗಡುವಿದೆ, ಆ ಗಡುವನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತೂ ನಾವು ಎಲ್ಲ ಕಡೆ ನಾವು ಆದೇಶಗಳನ್ನ ಕೊಟ್ಟಿದ್ದೀವಿ. ನಮ್ಮ ಭಾಗಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ VSSNಗಳಾಗಿರ್ಬೋದು, SFCSಗಳಾಗಿರ್ಬೋದು, ನಮ್ಮ BDCC ಬ್ಯಾಂಕ್ಗಳಾಗಿರ್ಬೋದು, ನಾವೆಲ್ಲ ಸಕ್ರಿಯವಾಗಿ ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲಿ ಕೂಡ ಇದು ಖಾಸಗಿ ಕಂಪ್ನಿಗಳ ಹಾವಳಿ ಹೊಸಕೋಟೆ ತಾಲೂಕಲ್ಲಿ ಸ್ವಲ್ಪ ಕಮ್ಮಿನೇ ಇದೆ. ಯಾಕಂದರೆ ರೈತರಿಗೆ ಬೇಕಾದಂಥ ಸಾಲದ ವ್ಯವಸ್ಥೆ ಇಲ್ಲೇ ಬಂದು ಅವ್ರು ತೊಗೊಳೋದ್ರಿಂದ ಈ ಭಾಗದಲ್ಲಿ ನಮಗಾಗಿಲ್ಲ. ಬಟ್ ಆದರೂ ಕೂಡ ನಾವು ಪೊಲೀಸರಿಗೆ ಎಲ್ಲರಿಗೂ ಕೂಡ ಒಂದು ಡೈರೆಕ್ಷನ್ ಕೊಟ್ಟು ಈ ಥರದ ಹಾವಳಿಗಳನ್ನ ತಡೆ ಮಾಡೋಕ್ಕೆ ಹೇಳಿದ್ದೀವಿ. ಇದರಲ್ಲಿ ವಿಶೇಷವಾಗಿ ಹೇಳೋದಕ್ಕಿಂತ ಆಗ ಕೆಲಸ ಏನಂತಂದರೆ, ಕೆಲವೊಬ್ಬ ದಳ್ಳಾಳಿಗಳು ಅವರು ಲಾಭ ಮಾಡ್ಕೋಬೇಕು, ಅನುಕೂಲ ಪಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಒಬ್ಬ ರೈತನಿಗೆ ಸಾಲ ತೊಗೊಳ್ಳೋಂಥ ಒಂದು ಕೆಪಾಸಿಟಿ 1-2 ಲಕ್ಷ ಇದ್ದರೆ ಅವರ ಒಂದು ಅನುಕೂಲಕ್ಕೋಸ್ಕರ 5-6 ಲಕ್ಷ ಕೊಟ್ಟು ಅವ್ರ ಮೇಲೆ ಹೊರೆ ಜಾಸ್ತಿ ಮಾಡಿ ಈ ರೀತಿಯಾದಂಥ ಪರಿಸ್ಥಿತಿಗಳಿಗೆ ಬಂದಿರತಕ್ಕಂಥದ್ದು. ನಮ್ಮ ತಾಲೂಕಲ್ಲಿ ಈ ರೀತಿಯಾದಂಥ ಮಿಡಲ್ ಮೆನ್ನು, ಮಧ್ಯವರ್ತಿಗಳು, ದಳ್ಳಾಳಿಗಳು ಸಂಖ್ಯೆ ಇಲ್ಲದೇ ಇರೋದ್ರಿಂದ ನಮ್ಮ ತಾಲೂಕಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಈ ಥರದ್ದು ಕಾಣಿಸಿಲ್ಲ. ಬಟ್ ಅದನ್ನು ನಿಯಂತ್ರಣ ಮಾಡೋಕ್ಕೆ ಏನೆಲ್ಲ ಮಾಡಬೇಕು ಅವೆಲ್ಲ ಕೂಡ ನಾವು ಮಾಡ್ತೀವಿ.